100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ್ದಂಥ ಕಾಂಗ್ರೆಸ್ನ ಅಧಿವೇಶನದ ಸ್ಥಳದಲ್ಲಿ ನಾವಿದ್ದೀವಿ. ಇವತ್ತು ನಾವೊಂದು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀವಿ. ಇವತ್ತಿನ ಕಾಲದಲ್ಲೂ ಕೂಡ ಈಗಿನ ಯುವಕರು ಕೂಡ ಗಾಂಧಿಯನ್ನು ಸ್ಮರಣೆ ಮಾಡ್ತಾರಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳ ನಡುವೆ ಇವತ್ತು ಕೂಡ ನೇತಾಜಿ ಮತ್ತು ಗಾಂಧಿಯನ್ನು ಸ್ಮರಣೆ ಮಾಡುವ ಮುಖಾಂತರ ತನ್ನ ಮೂಲ ಹೆಸರನ್ನೇ ಬದಲಾಯಿಸಿ ಖಾದಿ ಬಟ್ಟೆಗಳನ್ನು ಧರಿಸಿ ಗಾಂಧಿಯ ಟೋಪಿಯನ್ನು ಧರಿಸಿ ಗಾಂಧಿ ಮತ್ತು ನೇತಾಜಿಯವರ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕುತ್ತಾ ದೇಶಾದ್ಯಂತ ಸಂಚರಿಸ್ತಿರ್ತಕ್ಕಂಥ ಕನ್ನಡಿಗರು ಮತ್ತು ಬಿಜಾಪುರದ ಆಲಮಟ್ಟಿಯ ಒಬ್ಬರು ವ್ಯಕ್ತಿಯನ್ನು ಪರಿಚಯಿಸ್ತೀವಿ. ಇವರು ತಮ್ಮ ಮೂಲ ಹೆಸರನ್ನು ಬದಲಾಯಿಸಿ ನೇತಾಜಿ ಬಾಪೂಜಿ ಅಂತೇಳಿ ನೇತಾಜಿ ಗಾಂಧಿ ಅಂತೇಳಿ ತಮ್ಮ ಹೆಸರನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ತಮ್ಮ ಆಧಾರ್ ಕಾರ್ಡ್ನಲ್ಲಿ ಕೂಡ ಅದೇ ಹೆಸರನ್ನ ಮಾಡ್ಕೊಂಡಿರ್ತಕ್ಕಂಥ. ಬನ್ನಿ ನಾನು ಇವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ತಮ್ಮ ಮೂಲ ಹೆಸರು ಏನಿತ್ತು ಸರ್? ಸರ್, ನನ್ನ ಮೂಲ ಹೆಸರು ನೀಲೇಶ್ ಬೇನಾಳ್ ಅಂತ ಆಗಿತ್ತು. ನನಗೆ ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಮೊದಲಿಂದನೂ ಆದರ್ಶ ಆಗಿದ್ರು. ಈಗಲೂ ನಾನು ಹೇಳ್ತಾ ಇರ್ತೀನಿ, ನನ್ನ ರಕ್ತ ಮಾಂಸ ನೇತಾಜಿ ಆದರೆ ನನ್ನ ಆತ್ಮ ಮಹಾತ್ಮ ಅಂತ ಹೇಳ್ತಾ ಇರ್ತೀನಿ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟರೆ ನನಗೆ ಬದುಕೇ ಇಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ಸುತ ಪಿತರಂತೂ ನಾನು ಅವರನ್ನು ಕರಿತೀನಿ. ಒಂದು ಶಾಂತಿಯ ಸಂಕೇತ, ಒಂದು ಕ್ರಾಂತಿಯ ಸಂಕೇತ. ಈ ಇಬ್ಬರ ಸಮ್ಮಿಲನ ಅಥವಾ ಸಮಾಗಮ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೂಲ ಹೆಸರನ್ನು ನಾನು ದಾಖಲೆಯೊಂದಿಗೆ 2012ರಲ್ಲಿ ಬದಲಾವಣೆ ಮಾಡಿಕೊಂಡೆ. ಸೊ ಹೀಗಾಗಿ ಮತ್ತೆ ನನ್ನ ಆದರ್ಶ ಬಾಪು ಆದರ್ಶವನ್ನು ನನ್ನ ಜೀವನದಾಗ ಅಳವಡಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳು ಮತ್ತು ಮಾರ್ಚ್ ತಿಂಗಳಲ್ಲಿ ನಾನು ಬಾಪು ಹೆಜ್ಜೆ ಗುರುತುಗಳು ಭಾರತದಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗ್ತೀನಿ. ಅವರ ಹುಟ್ಟಿದ ಮನೆ ಪೋರ್ಬಂದರ್ ಆಗಿರ್ಬೋದು, ಅವರ ತೀರ್ಕೊಂಡಂಥ ರಾಜ್ಘಾಟ್ ಆಗಿರ್ಬೋದು, ಅವರು ಬಟ್ಟೆ ಕಳಿಸಿದ ಮಧುರೈ ಮೀನಾಕ್ಷಿ ಟೆಂಪಲ್ ಬ್ಯಾಕ್ ಸೈಡ್ ಒಂದು ಮನೆ ಇದೆ ಅಲ್ಲಿ ಅದು ಆಗಿರ್ಬೋದು, ದಾಂಡಿ ಸಮುದ್ರ ತೀರ ಆಗಿರ್ಬೋದು, ಪುನಃ ಜೈಲುಗಳಾಗಿರ್ಬೋದು. ಸೊ ಎಲ್ಲ ಕಡೆ ನಾನು ಹೋಗ್ತೀನಿ. ಅದು ನನಗೊಂದು ಆತ್ಮತೃಪ್ತಿಯ ಕೆಲಸ ಮತ್ತು ಅದೊಂದು ದೇವಸ್ಥಾನ. ಬಾಪು ಹೆಜ್ಜೆ ಇಟ್ಟಂಥ ಪ್ಲೇಸ್ಗಳು ನನಗೊಂದು ಹೋಲಿ ಪ್ಲೇಸ್ ಅಂತ ಅನಿಸಿದೆ ಸರ್. ತಾವು ಏನು ಕೆಲಸ ಮಾಡ್ಕೊಂಡಿದ್ರಿ ಸರ್? ಸರ್, ನಾನು ಫ್ರೀಲ್ಯಾನ್ಸರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸ್ನಾತಕೋತ್ತರ ಪದವೀಧರ ಮತ್ತೆ ಪತ್ರಿಕೋದ್ಯಮ ಕೂಡ ಮುಗಿಸಿದ್ದೀನಿ ಸರ್. ಎಸ್ ಸರ್, ನಿಮಗೆ ಗಾಂಧಿ ಸ್ಮರಣೆ ಅನ್ನೋದು ಎಲ್ಲೊಂದು ಕಡೆ ಸಂದೇಶವನ್ನು ಸಾರ್ತಾ ಇದ್ದೀರಾ? ಹೌದು, ನಾನು ದೇಶವ್ಯಾಪಿ ಅಡ್ಡಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ತುಂಬ ಓಡಾಡ್ತಾ ಇದ್ದೀನಿ. ಇಲ್ಲಿ ತನಕ ಒಂದು 160 ಡಿಗ್ರಿ ಕಾಲೇಜನ್ನು ಸುತ್ತಾಡಿದ್ದೀನಿ. ಒಂದು 70,000 ಮಕ್ಕಳಿಗೆ ನಾನು ಮುಖಾಮುಖಿ ಆಗಿದ್ದೀನಿ. ಪ್ರತಿ ತಿಂಗಳು 2 ಕಾಲೇಜಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ. ಇದು ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಾವು ನಿಮಗೆ ಪರಿಚಯನ ಮಾಡಿಕೊಟ್ಟಿವಿ. ನಾವು ಅವರು ಯಾಕೆ ತನ್ನ ಹೆಸರನ್ನ ಬದಲಾಯಿಸಿದ್ರು ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವೀರಸೌಧ, ಬೆಳಗಾವಿ. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ್ದಂಥ ಕಾಂಗ್ರೆಸ್ನ ಅಧಿವೇಶನದ ಸ್ಥಳದಲ್ಲಿ ನಾವಿದ್ದೀವಿ. ಇವತ್ತು ನಾವೊಂದು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀವಿ. ಇವತ್ತಿನ ಕಾಲದಲ್ಲೂ ಕೂಡ ಈಗಿನ ಯುವಕರು ಕೂಡ ಗಾಂಧಿಯನ್ನು ಸ್ಮರಣೆ ಮಾಡ್ತಾರಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳ ನಡುವೆ ಇವತ್ತು ಕೂಡ ನೇತಾಜಿ ಮತ್ತು ಗಾಂಧಿಯನ್ನು ಸ್ಮರಣೆ ಮಾಡುವ ಮುಖಾಂತರ ತನ್ನ ಮೂಲ ಹೆಸರನ್ನೇ ಬದಲಾಯಿಸಿ ಖಾದಿ ಬಟ್ಟೆಗಳನ್ನು ಧರಿಸಿ ಗಾಂಧಿಯ ಟೋಪಿಯನ್ನು ಧರಿಸಿ ಗಾಂಧಿ ಮತ್ತು ನೇತಾಜಿಯವರ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕುತ್ತಾ ದೇಶಾದ್ಯಂತ ಸಂಚರಿಸ್ತಿರ್ತಕ್ಕಂಥ ಕನ್ನಡಿಗರು ಮತ್ತು ಬಿಜಾಪುರದ ಆಲಮಟ್ಟಿಯ ಒಬ್ಬರು ವ್ಯಕ್ತಿಯನ್ನು ಪರಿಚಯಿಸ್ತೀವಿ. ಇವರು ತಮ್ಮ ಮೂಲ ಹೆಸರನ್ನು ಬದಲಾಯಿಸಿ ನೇತಾಜಿ ಬಾಪೂಜಿ ಅಂತೇಳಿ ನೇತಾಜಿ ಗಾಂಧಿ ಅಂತೇಳಿ ತಮ್ಮ ಹೆಸರನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ತಮ್ಮ ಆಧಾರ್ ಕಾರ್ಡ್ನಲ್ಲಿ ಕೂಡ ಅದೇ ಹೆಸರನ್ನ ಮಾಡ್ಕೊಂಡಿರ್ತಕ್ಕಂಥ. ಬನ್ನಿ ನಾನು ಇವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ತಮ್ಮ ಮೂಲ ಹೆಸರು ಏನಿತ್ತು ಸರ್? ಸರ್, ನನ್ನ ಮೂಲ ಹೆಸರು ನೀಲೇಶ್ ಬೇನಾಳ್ ಅಂತ ಆಗಿತ್ತು. ನನಗೆ ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಮೊದಲಿಂದನೂ ಆದರ್ಶ ಆಗಿದ್ರು. ಈಗಲೂ ನಾನು ಹೇಳ್ತಾ ಇರ್ತೀನಿ, ನನ್ನ ರಕ್ತ ಮಾಂಸ ನೇತಾಜಿ ಆದರೆ ನನ್ನ ಆತ್ಮ ಮಹಾತ್ಮ ಅಂತ ಹೇಳ್ತಾ ಇರ್ತೀನಿ. ಹೀಗಾಗಿ ಅವರಿಬ್ಬರನ್ನ ಬಿಟ್ಟರೆ ನನಗೆ ಬದುಕೇ ಇಲ್ಲ. ಸ್ವಾತಂತ್ರ್ಯ ಸಂಗ್ರಾಮದ ಸುತ ಪಿತರಂತೂ ನಾನು ಅವರನ್ನು ಕರಿತೀನಿ. ಒಂದು ಶಾಂತಿಯ ಸಂಕೇತ, ಒಂದು ಕ್ರಾಂತಿಯ ಸಂಕೇತ. ಈ ಇಬ್ಬರ ಸಮ್ಮಿಲನ ಅಥವಾ ಸಮಾಗಮ ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೂಲ ಹೆಸರನ್ನು ನಾನು ದಾಖಲೆಯೊಂದಿಗೆ 2012ರಲ್ಲಿ ಬದಲಾವಣೆ ಮಾಡಿಕೊಂಡೆ. ಸೊ ಹೀಗಾಗಿ ಮತ್ತೆ ನನ್ನ ಆದರ್ಶ ಬಾಪು ಆದರ್ಶವನ್ನು ನನ್ನ ಜೀವನದಾಗ ಅಳವಡಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳು ಮತ್ತು ಮಾರ್ಚ್ ತಿಂಗಳಲ್ಲಿ ನಾನು ಬಾಪು ಹೆಜ್ಜೆ ಗುರುತುಗಳು ಭಾರತದಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗ್ತೀನಿ. ಅವರ ಹುಟ್ಟಿದ ಮನೆ ಪೋರ್ಬಂದರ್ ಆಗಿರ್ಬೋದು, ಅವರ ತೀರ್ಕೊಂಡಂಥ ರಾಜ್ಘಾಟ್ ಆಗಿರ್ಬೋದು, ಅವರು ಬಟ್ಟೆ ಕಳಿಸಿದ ಮಧುರೈ ಮೀನಾಕ್ಷಿ ಟೆಂಪಲ್ ಬ್ಯಾಕ್ ಸೈಡ್ ಒಂದು ಮನೆ ಇದೆ ಅಲ್ಲಿ ಅದು ಆಗಿರ್ಬೋದು, ದಾಂಡಿ ಸಮುದ್ರ ತೀರ ಆಗಿರ್ಬೋದು, ಪುನಃ ಜೈಲುಗಳಾಗಿರ್ಬೋದು. ಸೊ ಎಲ್ಲ ಕಡೆ ನಾನು ಹೋಗ್ತೀನಿ. ಅದು ನನಗೊಂದು ಆತ್ಮತೃಪ್ತಿಯ ಕೆಲಸ ಮತ್ತು ಅದೊಂದು ದೇವಸ್ಥಾನ. ಬಾಪು ಹೆಜ್ಜೆ ಇಟ್ಟಂಥ ಪ್ಲೇಸ್ಗಳು ನನಗೊಂದು ಹೋಲಿ ಪ್ಲೇಸ್ ಅಂತ ಅನಿಸಿದೆ ಸರ್. ತಾವು ಏನು ಕೆಲಸ ಮಾಡ್ಕೊಂಡಿದ್ರಿ ಸರ್? ಸರ್, ನಾನು ಫ್ರೀಲ್ಯಾನ್ಸರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸ್ನಾತಕೋತ್ತರ ಪದವೀಧರ ಮತ್ತೆ ಪತ್ರಿಕೋದ್ಯಮ ಕೂಡ ಮುಗಿಸಿದ್ದೀನಿ ಸರ್.
ಎಸ್ ಸರ್, ನಿಮಗೆ ಗಾಂಧಿ ಸ್ಮರಣೆ ಅನ್ನೋದು ಎಲ್ಲೊಂದ್ ಕಡೆ ಸಂದೇಶವನ್ನು ಸಾರ್ತಾ ಇದ್ದೀರಾ. ಹೌದು, ನಾನು ದೇಶವ್ಯಾಪಿ ಅಡ್ಡಾಡ್ತಾ ಇದ್ದೇನೆ, ಕರ್ನಾಟಕ ರಾಜ್ಯ ತುಂಬ ಓಡಾಡ್ತಾ ಇದ್ದೇನೆ. ಇಲ್ಲಿ ತನಕ ಒಂದು 160 ಡಿಗ್ರಿ ಕಾಲೇಜನ್ನು ಸುತ್ತಾಡಿದ್ದೀನಿ. ಒಂದು 70,000 ಮಕ್ಕಳಿಗೆ ನಾನು ಮುಖಾಮುಖಿ ಆಗಿದ್ದೀನಿ. ಪ್ರತಿ ತಿಂಗಳು 2 ಕಾಲೇಜಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ. ಇದು ಒಬ್ರು ವಿಶೇಷ ವ್ಯಕ್ತಿಯನ್ನು ನಾವು ನಿಮಗೆ ಪರಿಚಯನ ಮಾಡಿಕೊಟ್ಟಿವಿ ನಾವು. ಅವರು ಯಾಕೆ ತನ್ನ ಹೆಸರನ್ನ ಬದಲಾಯಿಸಿದ್ರು ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವೀರಸೌಧ, ಬೆಳಗಾವಿ.